ಗ್ರಾಮೀಣ ಭಾಗದಲ್ಲಿ ಸಮೀಕ್ಷೆ ಪೂರ್ಣ ಮಾಡಲಾಗಿದೆ. 7ರಂದು ಸಮೀಕ್ಷೆ ಮುಗಿಯಬೇಕಿತ್ತು, ಆದರೆ ವಿಸ್ತರಿಸಲಾಗಿದೆ. ಗ್ರೇಟರ್ ಬೆಂಗಳೂರು ಭಾಗದಲ್ಲಿ ಸಮೀಕ್ಷೆ ಸ್ವಲ್ಪ ತಡ ಆಗಿದೆ ಅಂತ ಒಬಿಸಿ ಆಯೋಗದ ಅಧ್ಯಕ್ಷರಾಗಿರುವಂತಹ ಮಧುಸೂದನ್ ನಾಯಕ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ 10 ದಿನ ವಿಸ್ತರಣೆಗೆ ಸಮಯ ಕೇಳಿದ್ವಿ, ಈಗ 10 ದಿನ ಅಫಿಷಿಯಲ್ ಆಗಿ ರಜೆಯನ್ನು ಘೋಷಣೆ ಮಾಡಲಾಗಿದೆ, ಅಂದರೆ ವಿಸ್ತರಣೆ ಮಾಡಲಾಗಿದೆ. ಸೊ ಪರಿಪೂರ್ಣವಾಗಿ ಸಮೀಕ್ಷೆ ಮಾಡೋದಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿದ್ದಾರೆ. ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮೀಕ್ಷೆ ಮಾಡೋದು ಸುಲಭ ಅಲ್ಲ. ಸೊ ಪುನರ್ವಿಮರ್ಶೆ ಮಾಡಿದಾದ ನಂತರ ಆಲ್ಮೋಸ್ಟ್ ಆಲ್ ಗ್ರಾಮೀಣ ಭಾಗದಲ್ಲಿ 90% ಆಗಿದೆ. ಆದರೆ ಬೆಂಗಳೂರು ನಗರ ಅಂತ ಬಂದಾಗ ಇನ್ನು ಸಮಯ ಬೇಕಾಗಿತ್ತು, ಅದಕ್ಕೆ ಮನವಿಯನ್ನು ಮಾಡಿದ್ವಿ. ಈಗಾಗಲೇ ಕೂಡ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿರೋದ್ರಿಂದಾಗಿ ಮತ್ತೆ 10 ದಿನಗಳ ಕಾಲ ಅವಕಾಶ ಇರುತ್ತೆ ಸಂಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ಸರ್ವೆಯನ್ನು ಮಾಡೋದಕ್ಕೆ. ಅಂದರೆ ಆಲ್ಮೋಸ್ಟ್ ಆಲ್ ದೀಪಾವಳಿ ತನಕ ರಜೆ ಇರುತ್ತೆ. ಅಮೆಂಡ್ಮೆಂಟ್ ಆಯಿತು, ಬಟ್ ಈಗ ಸರ್ವೆ ಮಾಡ್ತಾ ಇರೋದು ಫಾರ್ ಎ ಲಾರ್ಜರ್ ಪರ್ಪಸ್ ಟು ಅಸೆಸ್ ಆರ್ ಸೆಕ್ಯೂರ್ ಡಾಟಾ ಫಾರ್ ಸೆವ್ರಲ್ ಅದರ್ ಪ್ಲ್ಯಾನಿಂಗ್ಸ್. ಇನ್ನು ಮುಂದೆ ಏನು ಬಜೆಟ್ ಮಾಡಬೇಕು, ಯಾವುದಕ್ಕೆ ಏನು ಅನುಕೂಲ ಮಾಡಿಕೊಡ್ಬೇಕು, ಇವನ್ನೆಲ್ಲ ದತ್ತಾಂಶ ಕಲೆಕ್ಟ್ ಮಾಡಲಿಕ್ಕೆ ಮಾಡ್ತಾ ಇರೋದು. ಸೊ ಕೆಲವು ಜನರಿಗೆ ಏನು ತಿಳ್ಕೊಳ್ತಾರೆ, ತಮ್ಮ ಜಾತಿಯವರಿಗೆ ಇದರಿಂದ ಏನೂ ಅನುಕೂಲ ಆಗೋದಿಲ್ಲ ಅಂತ. ಅದು ತಪ್ಪು ಕಲ್ಪನೆ. ಇದರಿಂದ ಎಲ್ರಿಗೂ ಬೆನಿಫಿಟ್ ಆಗ್ತದೆ. ದೇರ್ ಆರ್ ಸೆವ್ರಲ್ ಅದರ್ಸ್ ವಿಚ್ ಐ ಡೋಂಟ್ ವಾಂಟ್ ಟು ಸೇ ಇನ್ ಪಬ್ಲಿಕ್. ವಿ ಕ್ಯಾನ್ ಈವನ್ ಎಕ್ಸ್ಪ್ಯಾಂಡ್ ದಿ ಸ್ಕೋಪ್ ಆಫ್ ರಿಸರ್ವೇಷನ್ ಬಿಯಾಂಡ್ ದಿಸ್ 50% ಓನ್ಲಿ ಇಫ್ ವಿ ಅಸೆಸ್ ಆರ್ ಹ್ಯಾವ್ ಡಾಟಾ ಆಫ್ ನಾನ್ ಬ್ಯಾಕ್ವರ್ಡ್ಸ್ ಅಮಂಗ್ ದಿ ಸಿಟಿಸನ್ಸ್ ಆಫ್ ದಿ ಸ್ಟೇಟ್. 10% ನಮ್ಮ ಇದರಲ್ಲಿ ಸ್ಟೇಟ್ನಲ್ಲಿ ಯಾಕಿಲ್ಲ? ಬಿಕಾಸ್ ವಿ ಡೋಂಟ್ ಹ್ಯಾವ್ ಡಾಟಾ. ಈಗ ನೀವು ಡಿಸ್ಕರೇಜ್ ಮಾಡಿ ನಾನು ಇಂಥ ಜಾತಿಯವನು ನಮಗೇನು ಬೆನಿಫಿಟ್ ಬರೋದಿಲ್ಲ ಅಂತ ಪಬ್ಲಿಕ್ ಹೇಳ್ಕೊಂಡು ನೀವು ಪಾರ್ಟಿಸಿಪೇಟ್ ಮಾಡಬೇಡಿ ಅನ್ನೋದು ಭಾಳ ತಪ್ಪು. ಒಂದನೇದ್ದು ಅದು ಕೋರ್ಟಿನ ಆರ್ಡರ್ ವಿರುದ್ಧವಾಗಿ ಮಾತಾಡಿದ್ದು. ಎರಡನೇದ್ದು ಇಟ್ ಈಸ್ ನಾಟ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ದೇ ಆರ್ ಹಾರ್ಮಿಂಗ್ ದೇರ್ ಓನ್ ಪೀಪಲ್ ಬೈ ದಿಸ್ ಕೈಂಡ್ ಆಫ್ ಸ್ಟೇಟ್ಮೆಂಟ್. ಐ ಆಮ್ ಅಗೇನ್ ಅಪೀಲಿಂಗ್ ಟು ದೆಮ್ ಆಲ್ಸೋ ಥ್ರೂ ಯು that please don't discourage people from participating. It doesn't help them, their community itself in any manner. ಅದು ಬರೀ ಪಾಲಿಟಿಕ್ಕಿಂಗಿಗೆ ಈ ಮಾತು ಆಡಿದರೆ ಏನಾದರೂ ಅಚೀವ್ ಆಗಬೇಕು ಹೊರತು